ನರಸಿಂಹ, ಈಗ ನೀನು ನಿಮ್ಮಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು. ಹಾಂ ಜಿ. ಒಳ್ಳೇದಾಗ್ಲಿ ಮಗನೇ, ಎದ್ದೇಳು. ಅಮ್ಮನ ಕಾಲಕ್ಕೆ ಬಿದ್ದಾಯ್ತಲ್ಲ, ಸಾಕು ಬಿಡು. ಅಯ್ಯೋ, ಅದು ಹೇಗಾಗುತ್ತೆ ಜಯರಾಮ? ನೋಡು, ಈಗಿನ ಕಾಲದಲ್ಲಿ ಹುಡುಗರು ಅಪ್ಪನ ಕಾಲಿಗೆ ಬಂದು ಬೀಳೋದೇ ಅಪರೂಪ. ಅಂಥದ್ರಲ್ಲಿ ಮಗ ಬಂದು ಕಾಲಿಗೆ ಬೀಳ್ತಾ ಇದ್ದಾನೆ, ನೀನು ಬೇಡ ಅಂದ್ರೆ ಹೇಗೆ? ನೋಡು, ನಮಸ್ಕಾರ ಮಾಡಿಸ್ಕೋ, ಒಳ್ಳೇದಾಗಲಿ ಅಂತ ಮನಸಾರೆ ಆಶೀರ್ವಾದ ಮಾಡು. ದೀರ್ಘಾಯುಷ್ಮಾನ್ ಭವ. ಒಳ್ಳೆದ. ಇದುವರೆಗೂ ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿಯಪ್ಪ. ಸರಿ, ಎಲ್ಲ ಆಯ್ತಲ್ಲ, ನಾನೀಗ ಹೋಗ್ತೀನಿ ಅನ್ಬಾರ್ದಮ್ಮ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು. ಸರಿ, ಹೋಗಿ ಬರ್ತೀನಿ. ಅಯ್ಯೋ, ತಾಂಬೂಲ ಕೊಡ್ಲಿಲ್ವೇನೆ? ಛೇ, ಆ ಹುಡುಗಿನೂ ಹಾಗೆ ಹೋಗ್ಬಿಡ್ತು. ನರಸಿಂಹ, ಒಂದು ಕೆಲಸ ಮಾಡು, ಹೋಗಿ ಅವಳಿಗೆ ತಾಂಬೂಲ ಕೊಟ್ಬಿಡ್ಬಾ. ಹೋಗಪ್ಪ, ತಗೋಮ್ಮ. ಯಾಕೆ ಬರಲ್ಲ? ಒಟ್ಟಿಗೆ ಪೂಜೆ ಮಾಡಬೇಕಾಗಿರೋರು ನೀನು ಚಿರು. ಗಣೇಶನ ಒಟ್ಟಿಗೆ ತಂದವರು ಒಟ್ಟಿಗೆ ಯಾಕೆ ಪೂಜೆ ಮಾಡಲ್ಲ? ಆದ್ರೆ ಅವ್ರು ಇಷ್ಟಪಟ್ಟು ಗಣೇಶನ ತಂದಿಲ್ಲ ಅಕ್ಕ. ಇಷ್ಟನೋ ಕಷ್ಟನೋ ನನಗೆ ಅವೆಲ್ಲ ಗೊತ್ತಿಲ್ಲ. ಇವಾಗ ಚಿರು ನೀನು ಇಬ್ರು ಒಟ್ಟಿಗೆ ಪೂಜೆ ಮಾಡಬೇಕು, ನೀನೇ ಚಿರುನ ಕರಿಬೇಕು. ಅಕ್ಕ, ನಿಮ್ ನನ್ನ ಮೇಲೆ ಕೋಪ ಇದ್ರೆ ಬೈರಿ ಹೊಡೀರಿ, ನಂಗೆ ಏನು ಬೇಜಾರಿಲ್ಲ. ಆದ್ರೆ ಅವ್ರನ್ನ ಮಾತ್ರ ಕರೆಯೋಕೆ ಹೇಳ್ಬೇಡಿ. ಅವ್ರು ಏನು ಅಂತ ಗೊತ್ತಿದ್ರು ಹಿಂಗೆ ಹೇಳ್ತಿದ್ದೀರಲ್ವಾ? ದೀಪ, ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಅವನಿನ್ ಹುಲಿನ ಸಿಂಹನ? ನಾನಿದ್ದೀನಿ ತಾನೆ. ಬಾ ಚಿರು, ಇಬ್ಬಡಿ. ಏನಚ್ಚು? ನಾನು ಪೂಜೆಗೆ ಬರಲ್ಲ ಅಚ್ಚು. ಯಾಕೆ ಬರಲ್ಲ? ಇಷ್ಟ ಇಲ್ಲ. ಮತ್ ಗಣೇಶನ್ ಯಾಕೆ ತಂದೆ? ಅದನ್ನು ಇಷ್ಟ ಇಲ್ಲದೆ ತಂದ್ಯಾ? ಹೌದು. ಇದನ್ನು ಹಂಗೆ ಅನ್ಕೊಳ್ಳಿ. ಇಷ್ಟ ಇಲ್ಲ ಅಂದ್ರೂ ಮನೆಯವ್ರಿಗೋಸ್ಕರ ಪೂಜೆ ಮಾಡಲೇಬೇಕು. ಹಾ, ನಿನ್ ಜೊತೆ ಅವ್ರನ್ನೂ ಕರ್ಕೊಂಬಂದಿದ್ಯಾ ಅಚ್ಚು? ಹೌದು. ಒಟ್ಟಿಗೆ ಗಣೇಶ ತಂದಿದ್ದೀರಾ ಅಂದಮೇಲೆ ಇಬ್ರು ಒಟ್ಟಿಗೆ ಪೂಜೆ ಮಾಡ್ಬೇಕು ತಾನೆ. ನಿನ್ನನ್ನು ಕರಿಯಕ್ಕೆ ಅಂತ ದೀಪನ ನನ್ನ ಜೊತೆಗೆ ಕರ್ಕೊಂಡು ಬಂದೆ. ನಿನ್ನ ನೋಡಿದ್ರೆ ಅವಳಿಗೇನೋ ಭಯ ಅಂತೆ, ಅದಕ್ಕೆ ಹೊರಗಡೆನೆ ನಿಂತಿದ್ದಾಳೆ. ಅಚ್ಚು ಪ್ಲೀಸ್, ಯಾರೇ ಕರೆದ್ರು ನಾನು ಪೂಜೆಗೆ ಬರಲ್ಲ. ಅಯ್ಯೋ, ಗಣೇಶ ಯಾರು ತಂದ್ರು ಅವರೇ ಪೂಜೆ ಮಾಡಬೇಕು, ಇಲ್ಲಾಂದ್ರೆ ಗಣೇಶ ಒಳ್ಳೇದ್ ಮಾಡಲ್ಲ. ಏನ್ ಮಾಡ್ತಾನೆ? ಅಯ್ಯೋ, ಗಣೇಶನ್ಗೆ ಶಕ್ತಿ ತುಂಬಾನೇ ಜಾಸ್ತಿ. ಶಾಪ ಕೊಟ್ಬಿಡ್ತಾನೆ. ನೀವ್ ಅನ್ಕೊಂಡಿರೋದು ಏನೂ ನಡೆಯಲ್ಲ. ಬುದ್ಧಿ ಕಿತ್ಕೊಂಡ್ ಬಿಡ್ತಾನೆ. ಅನ್ನ ಸಿಗದಿರೋ ತರ ಮಾಡ್ತಾನೆ. ಕಾಲ್ ಸೊಟ್ಟೋಗೋಗುತ್ತೆ, ತಲೆ ಕೆಟ್ಟೋಗುತ್ತೆ, ಮಾತ್ ಬರಲ್ಲ, ಕಣ್ ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಸ್ಟಾಪ್ ಇಟ್. ಏನಚ್ಚು ಇದೆಲ್ಲ? ಇರಿಟೇಟ್ ಆಗ್ತದೆ ನಂಗೆ. ಲವ್ ಮಾಡೋಕ್ಕೂ ಮೊದಲು ಇರಿಟೇಟೇ ಆಗುತ್ತೆ. ಏನಿಲ್ಲ, ನೀನೀಗ ಬರಲ್ಲ ಅಂದ್ರೆ ದೇವ್ರು ಶಾಪ ಕೊಡ್ತಾನೆ ಅಲ್ಲ ದೀಪಾ? ದೇವ್ರ ಶಾಪ ಕೊಡ್ತಾರೋ ಇಲ್ವೋ, ದೇವ್ರ ಹೆಸರು ಹೇಳ್ಕೊಂಡು ಮನುಷ್ಯರು ಶಾಪ ಕೊಡ್ತಾರೆ. ದೇವ್ರ ಶಾಪಕ್ಕಿಂತ ಮನುಷ್ಯರ ಮಾತೇ ಡೇಂಜರ್. ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ, ಒಟ್ನಲ್ಲಿ ನೀವು ಪೂಜೆಗೆ ಬರ್ಲೇಬೇಕು, ಪೂಜೆ ಮಾಡ್ಲೇಬೇಕು. ಇಲ್ಲಾಂದ್ರೆ ಅವ್ರಿಗೆ ಮೊದಲು ಮಾತು ನಿಲ್ಸಕ್ಕೆ ಹೇಳಚ್ಚು. ಹಾಗಾದ್ರೆ ಪೂಜೆಗೆ ಬಾ. ಆಯ್ತು, ಬರ್ತೀನಿ ಬಿಡು. ಮಾತು ಕೇಳಿ ಇರಿಟೇಟ್ ಆಗೋದ್ಕಿಂತ ಪೂಜೆಗೆ ಬರೋದೇ ಬೆಟ್ರು. ಬೇಬಿ, ಏನು? ಪ್ರಸಾದ ತಗೊಳ್ದೆ ಬಂದ್ಬಿಟ್ಟೆ, ತಗೋ. ನನಗೆ ಬೇಡ. ಯಾಕೆ? ಇಷ್ಟ ಇಲ್ಲ. ನಿನಗೆ ಗೌರಿ ತಗೊಂಡು ನಮ್ಮ ಮನೆ ಒಳಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಬಂದೆ. ಮಂಗಳಾರತಿ ತಗೊಂಡು ನಮ್ಮ ಅಮ್ಮನ ಕಾಲಿಗೆ ಬೀಳೋಕ್ಕೂ ಇಷ್ಟ ಇರಲಿಲ್ಲ, ಬಿದ್ದೆ. ಈಗ ಈ ಹೂ ಮುಡ್ಕೊಂಡು ಪ್ರಸಾದ ತಗೊಳಕ್ಕೆ ಇಷ್ಟ ಇಲ್ಲ ಅಂತ ಇದೆಯಾ? ಆದರೂ ತಗೋತೀಯ ಅನ್ನೋ ನನಗೆ ಗೊತ್ತು. ಚಾನ್ಸೇ ಇಲ್ಲ. ದೇವ್ರ ಪ್ರಸಾದ ಬೇಬಿ, ಹಂಗೆಲ್ಲ ಬೇಡ ಅನ್ಬಾರ್ದು, ಕಣ್ ಕಿತ್ಕೊಂಡ್ಬಿಡ್ತಾನೆ. ನೋಡಿದ್ಯಾ ಬೇಬಿ, ಆವತ್ತು ನೀನು ನಮ್ಮಮ್ಮ ನಿನ್ನ ಕಾಲು ಹಿಡಿಯೋ ಹಾಗೆ ಮಾಡಿದೆ, ಆದರೆ ಇವತ್ತು ನೀನೇ ನಮ್ಮಮ್ಮನ ಕಾಲಿಗೆ ತಲೆ ಬಾಗಿ ನಮಸ್ಕಾರ ಮಾಡೋ ಹಾಗಾಯಿತು.
ಇದನ್ನೇ ಕಾಲಚಕ್ರ ನೋಡು. ಗಡಿಯಾರದ ಮುಳ್ಳು ಪ್ರತಿ ಕ್ಷಣನೂ ಚೇಂಜ್ ಆಗ್ತಾನೇ ಇರುತ್ತೆ. ಅಫ್ಕೋರ್ಸ್ ಇವತ್ತು ನಿನ್ನ ಟೈಮ್, ನಾಳೆ ನನಗೂ ಟೈಮ್ ಬರುತ್ತೆ. ಬರಲಿ ಬಿಡು, ಬಂದರೆ ಏನು ತಾನೇ ಮಾಡ್ತೀಯಾ? ನಿನ್ನ ಜೊತೆ ಈ ಥರ ಕೋಳಿ ಜಗಳ ಆಡೋಕ್ಕೆ ನನಗೂ ಮಜಾ ಅನಿಸುತ್ತೆ. ಏಯ್, ನನ್ನನ್ನು ಏನೋ ಅಂದ್ಕೊಂಡಿದ್ಯಾ? ಕೊಬ್ಬರಿ ಥರ ಕೊಬ್ಬು ತುಂಬಿಕೊಂಡಿರೋ ಹುಡುಗಿ ನೀನು. ಆದರೂ ಈ ಸೀರೆಲಿ ಸಖತ್ತಾಗಿ ಕಾಣಿಸ್ತಾ ಇದೆಯಾ. ನಾನು ಹೇಳಿದೆ ಅಂತ ಸೀರೆ ಉಟ್ಕೊಂಡ್ಬಂದಿಯಲ್ಲ, ಥ್ಯಾಂಕ್ ಯು ಬೇಬಿ. ಎಕ್ಸ್ಕ್ಯೂಸ್ ಮೀ, ನಾನೇ ನಿನಗೋಸ್ಕರ ಸೀರೆ ಉಟ್ಕೊಂಡು ಬಂದಿಲ್ಲ. ಸೀರೆ ನನಗೂ ಉಡ್ಕೊಳಕ್ಕೆ ಬರುತ್ತೆ, ಆ್ಯಂಡ್ ನಾನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ತೋರ್ಸಕ್ಕೆ ಉಟ್ಕೊಂಡು ಬಂದಿದ್ದೀನಿ. ಗಾಟ್ ಇಟ್? ಓಕೆ ಓಕೆ. ಇಷ್ಟೊತ್ತಾದರೂ ನನ್ನ ಮನೆ ಒಳಗೆ ವಾಪಸ್ ಹೋಗಿಲ್ಲ ಅಂದರೆ ನಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಸುಮ್ಮನೆ ಡೌಟ್ ಪಡ್ತಾರೆ. ನಾ ಬರಲಾ? ಈ ಪ್ರಸಾದ ಯಾಕೆ ಡೌಟ್ ಪಡ್ತಾರೆ? ಅದು ನಮ್ಮಿಬ್ಬರ ಮಧ್ಯೆ ಸಮಥಿಂಗ್ ಇದೆ ಅಂತ ಅನ್ಕೋತಾರೆ. ಜಸ್ಟ್ ಶಟ್ ಅಪ್. ಆ ಥರ ಏನೂ ಇಲ್ಲ ಅಂತ ಈಗಲೇ ಎಲ್ಲರ ಹತ್ರ ಬಂದು ಹೇಳಲಾ? ಬೇಡ ಬೇಬಿ, ನಮ್ಮ ಕೆಮಿಸ್ಟ್ರಿ ಒಂಥರ ಚೆನ್ನಾಗಿದೆ. ಇದು ಹೀಗೆ ಇರಲಿ. ಈಗ ಈ ಹೂ ನೀನೇ ಮುಡ್ಕೋತೀಯಾ ಅಥವಾ ನಾನು ಮುಡಿಸ್ಲಾ? ವಾಟ್ ಡು ಯು ಮೀನ್? ಹೋಗ್ಲಿ ಬಿಡು, ನಾನು ಇಷ್ಟ ಆದರೆ ಇದನ್ನು ಮುಟ್ಕೋ, ಇಲ್ಲಿಟ್ಟಿರ್ತೀನಿ. ವಾಟ್? ಅಂದರೆ ಆ ಹೂ ಇಷ್ಟ ಆದರೆ ಮುಡ್ಕೋ ಅಂದೆ. ಬರಲಾ? ಟೇಕ್ ಕೇರ್ ಬೇಬಿ, ಬಾಯ್. ಸೌಂದರ್ಯ, ಪೂಜೆ ಶುರು ಮಾಡೋಣ. ಹಾಂ ಮಾ. ದೀಪ ಬಾ. ನಾನು ಇವಾಗಲೂ ಹೇಳ್ತಿದ್ದೀನಿ, ಮೊದಲಿಂದ ಕೊನೆವರೆಗೂ ಗಣೇಶನ ಪೂಜೆ ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗತ್ತೆ. ಒಳ್ಳೆ ಸುದ್ದಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ಆರತಿ ಎಲ್ರಿಗೂ ಕೊಡಪ್ಪ. ಯಾಕದಕ್ಕೆ ಬೇಜಾರಾದಂಗಿದ್ದೀರಾ? ಆರತಿ ತಗೊಳ್ಳಿ. ಆರತಿ ತಗೊಳಕ್ಕೆ ಮನ್ಸಾಗ್ತಿಲ್ಲ ಚಿರು. ಯಾಕದಕ್ಕೆ ಏನಾಯ್ತು? ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಹೇಳಿ? ಇಷ್ಟು ವರ್ಷ ನೀನು ಕಟ್ಟಿದ ಕನಸೆಲ್ಲ ಹಾಳಾಗೋಯ್ತು ಚಿರು. ಅಂದರೆ ಏನದಕ್ಕೆ ಇದು? ಮಿಲಾನ್ಗೆ ನೀನು ಕಳ್ಸಿರೋ ಡಿಸೈನ್ಸ್ ರಿಜೆಕ್ಟ್ ಆಗಿದೆ ಚಿರು. ಏನು ಹೇಳ್ತಿದ್ರು ಅದಕ್ಕೆ? ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಮೊದಲು ನನಗೂ ನಂಬಕ್ಕಾಗಲಿಲ್ಲ. ಆದರೆ ನಿನ್ನ ಕಂಪ್ನಿಯಿಂದ ಕಳಿಸಿರೋ ಡಿಸೈನ್ಸ್ನ ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ ಅಂತ ಅವರೇ ಲೆಟರ್ ಹಾಕಿದ್ದಾರೆ. ಇಷ್ಟು ದಿನ ನಿನ್ನ ಕಂಪ್ನಿನ ಕಟ್ಟಿ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ಕೊಂಡೆ. ಮಿಲಾನಲ್ಲಿ ನಿನ್ನ ಈ ಡಿಸೈನ್ಸ್ ಎಕ್ಸಿಬಿಟ್ ಆಗಿದ್ದಿದ್ರೆ ನಿನ್ನ ಕನಸು ಸಾಕಾರ ಆಗಿರೋದು. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಚಿರು. ಸಾರಿ. ಮಿಲಾನ್ಗೆ ಈ ಸರ್ತಿ ನಮ್ಮ ಕಂಪ್ನಿಯಿಂದ ಒಂದಷ್ಟು ಹೊಸ ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಕಳಿಸಿದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಅದೆಲ್ಲ ಸೆಲೆಕ್ಟ್ ಆಗಿಬಿಟ್ರೆ ಸಾಕು. ನನಗೆ ಹೀಗಾಗಬೇಕಾದಕ್ಕೆ ಕೆಲವೊಂದು ಸಲ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ಮ್ಯಾಟರ್ ಆಗಲ್ಲ. ನಮ್ಮ ಜೀವನದಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ನನ್ನ ಕೆಲಸ ಏನೋ ಸರಿಯಾಗಿ ಮಾಡಿದ್ದೀನಿ ಅದಕ್ಕೆ. ಆದರೆ ಏನು ಮಾಡೋದು? ನನ್ನ ಜೀವನದಲ್ಲಿ ಬೇಡದಿರೋರು ಬಂದರೆ ಹೀಗೆ ಆಗೋದನ್ಸುತ್ತೆ. ಐ ಆಮ್ ರಿಯಲಿ ಸಾರಿ ಚಿರು. ನೀವ್ಯಾಕೆ ಸಾರಿ ಕೇಳ್ತೀರಾ ಅದಕ್ಕೆ? ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಅನುಭವಿಸ್ಬೇಕಾಗಿರೋ ಕರ್ಮ ಅನ್ಸುತ್ತೆ ನಂದು. ಪ್ರತಿ ಹಬ್ಬದಲ್ಲೂ ಹಬ್ಬದೂಟ ಮಾಡೋದು ಅಂದ್ರೆ ಅದೊಂದು ಸಂಭ್ರಮ. ನಿಮ್ಮಪ್ಪ ಊಟಕ್ಕೆ ಕೂತ್ರು ಅನ್ಸುತ್ತೆ. ಹೋಗೋ, ಹೋಗಿ ಕೂತ್ಕೋ ಹೋಗು. ಬೇಡಮ್ಮ, ಸಾಹೇಬ್ರು ಏನು ಅನ್ಕೊಂತಾರೋ ಏನೋ. ಅವ್ರು ಕರೆದ್ರೆ ಮಾತ್ರ ಹೋಗ್ತೀನಿ. ಇವ್ರು ಏನು ಅನ್ಕೊಳ್ಳಲ್ಲ, ನಿನ್ನ ಪಾಡ ನೀನು ಹೋಗಿ ಕೂತ್ಕೋ. ಅಯ್ಯೋ ಬೇಡಮ್ಮ, ಅವ್ರು ನೋಡಿದ್ರೆ ಭಯ ಆಗುತ್ತೆ ನನಗೆ. ಅಯ್ಯೋ ಗಣೇಶ, ಏನಪ್ಪ ಮಾಡಲಿ ನಾನು? ಅಣ್ಣ ಊಟ ಕೂತಿಯಾ? ಇಲ್ಲ, ವ್ರತ ಮಾಡಕ್ ಕೂತಿದ್ದೀನಿ. ನಾನು ಕೂತ್ಕೊಳ್ಳ? ಏನಕ್ಕೆ? ಊಟಕ್ಕೆ. ರೇ, ಇದು ದೇವ್ರಿಗೆ ನೈವೇದ್ಯ ಇಟ್ಟಿದ್ದು. ಪ್ರತಿ ವರ್ಷ ನನ್ನ ಜೊತೆ ದೀಪು ಕೂತ್ಕೋತಾ ಇದ್ಲು. ಈ ವರ್ಷ ಅವಳಿಲ್ಲ, ಅದಕ್ಕೆ ವತ್ಸಲಗೋಸ್ಕರ ಕಾಯ್ತಾ ಇದ್ದೀನಿ. ಅಣ್ಣ ಕರೆದಿದ್ದಾರೆ ಊಟಕ್ಕೆ, ಬೇಗ ಹೋಗೋ. ಕವಿತಾ, ನೀನು ನಡೆಯೋ, ನಾನು ಬರ್ತೀನಿ. ಬಾರು. ಏ ನರಸಿಂಹ, ಇದೇನೋ ನೀನ್ ಬಂದು ಕೂತ್ಕೊಂಡ್ಬಿಟ್ಟೆ. ಅದು ಅದಕ್ಕೆ ಕೂತ್ಕೊಳ್ಳೋ ಜಾಗ. ನೋಡೋಣ, ನಿನ್ ಬಗ್ಗೆ ಸ್ವಲ್ಪನೂ ಭಯ ಭಕ್ತಿ ಅನ್ನೋದೇ ಇಲ್ಲ. ಹೇಗ್ ಬಂದು ಕೂತಿದ್ದ ನೋಡು.
ಅರೇ ಹಬ್ಬದ ಊಟ ಮಾಡುವಾಗ ಹಾಗೆ ಎದ್ದೇಳಬಾರ್ದು. ನಾನು ಕರೆದಿದ್ದು ಊಟಕ್ಕೆ ನಿನ್ನ, ಇನ್ಯಾರನ್ನೂ ಅಲ್ಲ. ನನ್ನ ಬದಲು ನನ್ನ ಮಗ ಕೂತಿದ್ದಾನೆ, ಅವನ ಜೊತೆನೆ ಕೂತ್ಕೊಂಡು ಊಟ ಮಾಡಿ, ಏನೂ ಆಗಲ್ಲ. ಹಾಗೆ ಊಟಕ್ಕೆ ಕೂತವ್ರನ್ನ ಎಬ್ಬರಿಸ್ಬಾರ್ದು ರೀ, ತಪ್ಪಾಗುತ್ತೆ. ಅಣ್ಣ ನನ್ನನ್ನೇ ಕುತ್ಕೊಳಕ್ ಬಿಟ್ಟಿಲ್ಲ, ಇನ್ನು ಅವನನ್ನು ಬಿಟ್ಟು. ಅಯ್ಯೋ ನೀನು ಸ್ವಲ್ಪ ಸುಮ್ಮನೆ ತಾಯಿ. ನೋಡು, ನೀನು ದಿನ ಮನೆಯಲ್ಲಿರೋಳು, ಅಪರೂಪಕ್ಕೆ ನನ್ನ ಮಗ ಬಂದಿದ್ದಾನೆ. ಈಗೇನು ಅಣ್ಣ ತಂಗಿ ಸೇರಿಕೊಂಡು ನನ್ನ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡಕ್ಕೆ ಬಿಡ್ತಿರೋ ಇಲ್ವೋ? ಅಯ್ಯೋ ನನಗೇನು ಸಮಸ್ಯೆ ಇಲ್ಲ, ಅಣ್ಣನೇ ಬೇಡ ಅಂತ ಎದ್ದೇಳಕ್ ಹೋಗಿದ್ದಲ್ವಾ. ಕೂತ್ಕೊಂಡ್ರಲ್ವಮ್ಮ, ಸುಮ್ಮನೆ ಇರೋ, ತಿನ್ನಿ. ನೀರು ಕುಡಿಸಿದವ್ರ ಜೊತೆ ಊಟ ಮಾಡುವಂಥ ಪ್ರಸಂಗ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರಹ. ಏನಪ್ಪ ನರಸಿಂಹ, ತಿನ್ನೋಕೆ ಮೀನಮೇಷ ಎಣಿಸ್ತಿದ್ಯಾ? ಬೇಗ ತಿನ್ನು, ನಮಗೂ ಹಶ್ವಾಗ್ತಿದೆ. ಒಳಗೆ ಹೋಗೆ. ಯಾಕೆ? ದೃಷ್ಟಿ ಆಗುತ್ತೆ ಕಣೆ. ಅಣ್ಣ ಸಾಂಬಾರ್ ತಗೊಂಡ್ ಬರೋಣ. ಅರೆ ಎಲ್ಲ ತಿಂದು ಮುಗಿಸ್ತಾ ಮಗನೇ. ನೀವೇನ್ರಿ ಹಾಗೆ ಕೂತಿದ್ದೀರಾ? ತಿನ್ನಿ, ಸ್ವೀಟ್ ಆಗ್ತೀನಿರಪ್ಪ. ಸಾಕು ಸಾಕು. ಒಂದ್ಸಲ ನನ್ಗೊಂದು ರವೆ ಉಂಡೆ ಹಾಕೆ. ದೇವ್ರ ಮುಂದೆ ಪ್ರಸಾದ ಇಟ್ಟಿರೋದನ್ನ ತಿಂತಾ ಇದ್ದೀರಾ, ಅದರಲ್ಲೇ ಹೋಳಿಗೆ ಐತೆ, ತಿನ್ನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹೆಚ್ಚು ಕಮ್ಮಿ ಅಂದರೆ ನಿಮಗೆ ಶುಗರ್ ಇದೆಯಲ್ಲ ರೀ, ಅದಕ್ಕೆ ಹೇಳಿದೆ, ಅದನ್ನೇ ತಿನ್ನಿ. ಕೋಸಂಬರಿ ಚಿತ್ರಾನ್ನೆಲ್ಲ ಖಾಲಿ ಆಗಿದೆ, ಬಾ ತಗೊಂಡು ಬರೋಣ. ಮಿಲಾನ್ಗೆ ನೀನು ಕಳ್ಸಿರೋ ಡಿಸೈನ್ ರಿಜೆಕ್ಟ್ ಆಗಿದೆ ಚಿರ. ಪೂಜೆ ಆದ್ಮೇಲೆ ಪ್ರಸಾದ ತಗೊಳ್ದೆ ಹೊರಟ್ಬಿಟ್ರಿ, ಅದಕ್ಕೆ ಕೊಡೋಣ ಅಂತ ಬಂದೆ. ಶುರುವಿಂದ ಕೊನೆವರೆಗೂ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನೋ ದೊಡ್ಡದಾಗಿ ಹೇಳ್ತಾ ಇದ್ರಿ. ಈಗೇನಾಯ್ತು? ನಾನು ಕಟ್ಟಿದ ಕನಸೆಲ್ಲ ಹಾಳಾಯ್ತು, ನನ್ನ ಡ್ರೀಮ್ ಪ್ರಾಜೆಕ್ಟ್ ಕೈ ತಪ್ಪ ಹೋಯ್ತು. ದೇವ್ರು ಯಾವತ್ತೂ ಕೈ ಬಿಡಲ್ಲ. ಆರಂಭದಲ್ಲಿ ತೊಂದರೆ ಕೊಡ್ಬೋದು, ಆದ್ರೆ ಕೈ ಹಿಡ್ದೇ ಹಿಡಿತಾನೆ. ಅದಕ್ಕೆ ಅವನಿಗೆ ನಾನು ಕೈ ಬಿಟ್ಟು ಕೂತಿರೋದು. ನಾನು ಪೂಜೆ ಮಾಡಲ್ಲ ಅಂದ್ರೂ ಬಲವಂತವಾಗಿ ನನ್ನ ಕೈಲಿ ಪೂಜೆ ಮಾಡಿಸಿದ್ರಿ, ಅದಕ್ಕೆ ಆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ. ನೀವು ಅಷ್ಟೇ, ಕೆಲಸ ಆಗಲಿ ಸಂಬಂಧ ಆಗಲಿ ಆ ದೇವ್ರು ಸರಿ ಮಾಡ್ತಾನೆ ಅನ್ನೋ ಭ್ರಮೆಲಿದ್ರೆ ಮೊದ್ಲು ಅದನ್ನ ಮನಸ್ಸಿಂದ ಕಿತ್ತು ಪಿಸ ಹಾಕಿ ನಿಮ್ ಮುಂದಿನ ಜೀವನ ನೋಡ್ಕೊಳ್ಳಿ. ಸುಳ್ಳು ನಂಬಿಕೆಯಲ್ಲಿ ನಿಮ್ ಜೀವನನು ಹಾಳು ಮಾಡ್ಕೊಂಡು ಇನ್ನೊಬ್ರು ಜೀವನನು ಹಾಳು ಮಾಡಬೇಡಿ. ಅದರಿಂದ ಇಬ್ರಿಗೂ ನೆಮ್ಮದಿ ಇಲ್ಲ. ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು.
ಆದರೆ ನಾನು ನಂಬಿರೋ ದೇವರು ಖಂಡಿತ ಕೈ ಬಿಡಲ್ಲ. ಹಾಗೆ ನಾನು ನಂಬಿರೋರ ಕೈನೂ ಬಿಡಲ್ಲ. ಬಂಧನೇ ಆಗಲಿ ಕೆಲಸನೇ ಆಗಲಿ ಅರ್ಹತೆ ಇದ್ರೆ ಕೊಟ್ಟೆ ಕೊಡ್ತಾನೆ. ನಿಂತ್ಕೊಳ್ಳಿ. ನೀವು ತಂದಿರೋ ಪ್ರಸಾದನ ನಾನು ತಿನ್ನಲ್ಲ. ತಗೊಂಡೋಗಿ. ಯಾಕೆ? ದೇವ್ರ ಮೇಲೆ ನಿಮಗೆ ನಂಬಿಕೆ ಇರ್ಬೋದು, ನನಗಿಲ್ಲ. ತಗೊಂಡು ಹೋಗಿ.